ನಮಸ್ಕಾರ ವೈಭವ ನ್ಯೂಸ್ಗೆ ಸ್ವಾಗತ. ನಗರದ ಸಹನಾ ಆಸ್ಪತ್ರೆಗೆ ತೆರಳುವ ಮಾರ್ಗದಲ್ಲಿ ಚರಂಡಿ ಕುಸಿದ ಪರಿಣಾಮ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಹಲವು ದಿನಗಳಿಂದ ಈ ಮಾರ್ಗದಲ್ಲಿ ಡ್ರೈನೇಜ್ ಕುಸಿದಿದ್ದು ಕಂದಕ ಉಂಟಾದರೂ ದುರಸ್ತಿ ಮಾಡಿಲ್ಲ. ಈ ಒಳರಸ್ತೆಯಲ್ಲಿ ಸಾರ್ವಜನಿಕ ವಾಹನಗಳ ಓಡಾಟ ಜಾಸ್ತಿ ಇರುವ ಕಾರಣ ಸಾರ್ವಜನಿಕರು ಬಂಡೆಗಳನ್ನು ಅಡ್ಡ ಇಟ್ಟಿದ್ದಾರೆ. ಬಸ್ ನಿಲ್ದಾಣದ ಎದುರುಗಡೆ ಇರುವ ಆದರ್ಶ ಕಾಲೋನಿಯ ಕೂಗಳತೆಯ ದೂರದಲ್ಲೇ 6-7 ಆಸ್ಪತ್ರೆಗಳಿವೆ. ಈ ಒಳರಸ್ತೆಗಳಲ್ಲಿ ದಿನವೂ ಸಾವಿರಾರು ಜನರು ಸಂಚರಿಸುತ್ತಾರೆ. ಜನದಟ್ಟಣೆಯ ಜೊತೆಗೆ ವಾಹನ ದಟ್ಟಣೆಯೂ ಇರುತ್ತದೆ. ಹೆಚ್ಚು ಜನರು ಸಂಚರಿಸುವ ಒಳರಸ್ತೆಗಳು ಹಾಗೂ ಡ್ರೈನೇಜ್ಗಳು ಅಧ್ವಾನ ಸ್ಥಿತಿಗೆ ತಲುಪಿದರೂ ಸ್ಥಳೀಯ ಆಡಳಿತವಾಗಲಿ ಸಂಬಂಧಿಸಿದ ಇಲಾಖೆಯವರಾಗಲಿ ಈ ಬಗ್ಗೆ ಗಮನ ಹರಿಸದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಸೋಮವಾರ ಡ್ರೈನೇಜ್ ಕಂದಕಕ್ಕೆ ಬೊಲೆರೋ ವಾಹನದ ಚಕ್ರ ಸಿಲುಕಿದ್ದರಿಂದ ಮುಖ್ಯ ರಸ್ತೆ ಸೇರಿದಂತೆ ಆಸ್ಪತ್ರೆಗೆ ತೆರಳುವ ಮಾರ್ಗದಲ್ಲಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಇದರಿಂದ ಸಾರ್ವಜನಿಕರು ತೊಂದರೆ ಅನುಭವಿಸಿದರು. ಕಳೆದ ವರ್ಷದಿಂದ ಈ ಮಾರ್ಗದ ಡ್ರೈನೇಜ್ ಕುಸಿದು ಹೋಗಿದೆ. ಯಾರು ಬಂಡೆಗಳು ಅಡ್ಡ ಇಟ್ಟಿದ್ದಾರೆ. ಹಲವು ಆಸ್ಪತ್ರೆಗಳಿಗೆ ಕಾಲೇಜುಗಳಿಗೆ ದಿನವೂ ಈ ಮಾರ್ಗದಲ್ಲಿ ಸಾರ್ವಜನಿಕರು ತಿರುಗಾಡುತ್ತಾರೆ. ಆದರೆ ಸಂಬಂಧಿಸಿದ ಇಲಾಖೆಯವರು ಇದನ್ನು ನೋಡಿಯೂ ಕಣ್ಮುಚ್ಚಿ ಕುಳಿತಿದ್ದಾರೆ. ಅಪಘಾತ ಸಂಭವಿಸಿ ಇಲ್ಲವೇ ಡ್ರೈನೇಜ್ ಕುಸಿದು ಸಾರ್ವಜನಿಕರ ಜೀವಕ್ಕೆ ಅಪಾಯವಾದರೆ ಯಾರು ಹೊಣೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಗರದ ಸನ್ರೈಸ್ ಸಮೂಹ ಸಂಸ್ಥೆಯ ವತಿಯಿಂದ ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಮಕ್ಕಳ ತಜ್ಞ ಡಾಕ್ಟರ್ ಚೆನ್ನಬಸವ ಪಾಟೀಲ್ ಮಾತನಾಡಿ, ನರ್ಸಿಂಗ್ ವಿದ್ಯಾರ್ಥಿಗಳು ರೋಗಿಗಳನ್ನು ಹಾರೈಕೆ ಮಾಡುವ ಮೂಲಕ ಸೇವಾ ಮನೋಭಾವನೆಯನ್ನು ಮೈಗೂಡಿಸಿಕೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ರೋಗಗ್ರಸ್ತ ರೋಗಿಗಳಿಗೆ ಹಾರೈಕೆ ಕಾರ್ಯ ಮಾಡುವಾಗ ಅಸಹ್ಯ ಭಾವನೆ ಮೂಡುತ್ತಿದೆ. ಇದು ಆಗಬಾರದು. ಪ್ರತಿಯೊಬ್ಬ ರೋಗಿಗೆ ವೈದ್ಯಕೀಯ ಚಿಕಿತ್ಸೆಗಿಂತ ಹಾರೈಕೆಯಿಂದಲೇ ಅರ್ಧ ರೋಗ ವಾಸಿಯಾಗುತ್ತದೆ. ಈ ನಿಟ್ಟಿನಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳು ಕಾರ್ಯೋನ್ಮುಖರಾಗಬೇಕೆಂದು ಕರೆ ನೀಡಿದರು. ಡಾಕ್ಟರ್ ಮಾಳಿಂಗರಾಯ ಮಾತನಾಡಿ, ಆರೋಗ್ಯ ಸೇವೆಯಲ್ಲಿ ಪ್ರತಿ ಹಂತದಲ್ಲೂ ನರ್ಸ್ಗಳ ಸಹಕಾರ ಅಗತ್ಯ ಎಂದರು. ಹಳೆಕೋಟೆ ವಿರಕ್ತ ಮಠದ ಸಿದ್ದಬಸವ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದರು. ಸನ್ರೈಸ್ ಸಮೂಹ ಸಂಸ್ಥೆಯ ಅಧ್ಯಕ್ಷ ಇರ್ಫಾನ್ ಕೆ ಅಧ್ಯಕ್ಷತೆ ವಹಿಸಿದ್ದರು. ಅಂತಾರಾಷ್ಟ್ರೀಯ ದಾದಿಯರ ದಿನದ ಅಂಗವಾಗಿ ನರ್ಸಿಂಗ್ ವಿದ್ಯಾರ್ಥಿಗಳು ಲ್ಯಾಂಪ್ ಲೈಟಿಂಗ್ ದೀಪ ಬೆಳಗಿಸುವ ಮೂಲಕ ಪ್ರತಿಜ್ಞೆ ಸ್ವೀಕಾರ ಮಾಡಿದರು. ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ಶಾಂತನಗೌಡ, ಹಿರಿಯ ಪತ್ರಕರ್ತ ಡಿಎಚ್ ಕಂಬಳಿ, ಎಂಟಿ ಆಲಂ ಸಾಬ್, ಮಾನವೀಯ ಸರ್ವೋದಯ ಸಂಸ್ಥೆಯ ಅಧ್ಯಕ್ಷ ಮನೋಜ್ ಮಿಶ್ರಾ, ಕಾರ್ಯದರ್ಶಿ ಅನಿಲ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ದಯವಿಟ್ಟು ಶುಶ್ರೂಷಕಾಧಿಕಾರಿಗಳು ದಯವಿಟ್ಟು ಅಲ್ಲೇ ಇರಬೇಕು. ಇವತ್ತಿನ ನಮ್ಮ ಅಂತಾರಾಷ್ಟ್ರೀಯ ಶುಶ್ರೂಷಕ ದಿನಾಚರಣೆ ಪರವಾಗಿ ರಾಯಚೂರು ಜಿಲ್ಲೆಯ ಸಿನ್ನದೂರು ತಾಲೂಕಿನ ಬಳಗಾನೂರಿನಲ್ಲಿ ಕಮಲದಲ್ಲಿ ಕೆಸರಿನಲ್ಲಿ ಕಮಲ ಹುಟ್ಟಿದಂತೆ ಈ ನಮ್ಮ ಇರ್ಫಾನ್, ಕೆಸರಿನಲ್ಲಿ ಕಮಲ ಹುಟ್ಟಿದಂತೆ ಈ ನಮ್ಮ ಇರ್ಫಾನ್ ನನ್ನ ಶಿಷ್ಯ ಕೂಡ. ನನ್ನ ಶಿಷ್ಯ ಅಂತ ಹೇಳ್ಕೊಳ್ಳಕ್ಕೆ ನನಗೆ ಎದೆತಟ್ಟಿ ಹೇಳ್ಕೊಳ್ಳಕ್ಕೆ ಹೆಮ್ಮೆ ಆಗ್ತಿದೆ. ಇಂಥ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿ ನೂರಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ತುಂಬು ಹೃದಯದಿಂದ ನಾನು ಮೆಚ್ಚಿಕೊಳ್ತಕ್ಕಂಥ ಮಾತು.
ಅವ್ರು ಓದಿ ಯಾವ್ದಾದ್ರು ಒಂದು ಆಫೀಸ್ನಲ್ಲಿ ಕೆಲಸ ಮಾಡಿದ್ರೆ ಯಾವ್ದೋ ಒಂದು ಮೂಲೆಯಲ್ಲಿ ಚೇರ್ ಹಾಕೊಂಡು ಕೆಲಸ ಮಾಡ್ಬೋದಾಗಿತ್ತು. ನನಗೆ ಗುರುಗಳು ಪಾಠ ಮಾಡುವಾಗ, ನನ್ನ ಹೆಸರು MD ಆಲಂ ಸರ್, ಲೇ ಆಲಂ, ನೀನು ಓದಿ ಯಾವ್ದೋ ಒಂದು ಮೂಲೆಯಲ್ಲಿ ಚಾಪೆ ಸುತ್ತಿಟ್ಕೊಂಡು ಕುಂದಿರ್ಬೇಡ. ನಿನ್ನಲ್ಲಿರ್ತಕ್ಕಂಥ ವಿದ್ಯೆಯನ್ನ ಮಕ್ಕಳಿಗೆ, 10 ಮಕ್ಕಳಿಗೆ ನೀನು ವಿದ್ಯಾದಾನವನ್ನ ಮಾಡಬೇಕಂತ ಹೇಳಿದ್ರು. ಅದೇ ರೀತಿಯಾಗಿ ನನ್ನ ಶಿಷ್ಯ ಇವತ್ತು ಯಾವುದೋ ಒಂದು ಮೂಲೆಯಲ್ಲಿ ಆಫೀಸಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಇವತ್ತು ಇಷ್ಟೆಲ್ಲ ದೊಡ್ಡ ಸಂಸ್ಥೆಯನ್ನ ಕಟ್ಟಿ ಅಷ್ಟು ಕಷ್ಟ. ಯಾಕಂದ್ರೆ ಇವತ್ತು ಜೀವನದಲ್ಲಿ ಸೋತು ಅನೇಕ ರೋಗ ರುಜಿನಗಳಿಂದ ನರಳಿರ್ತಕ್ಕಂತ ಬಂದಂತ ರೋಗಿಯಲ್ಲಿ ನಿನಗೇನು ಆಗಲ್ಲ, ನೀನು ಬದುಕ್ತೀಯ ಅನ್ನುವಂತ ಆತ್ಮವಿಶ್ವಾಸವನ್ನ ತುಂಬುವಂತ ಒಂದು ಶ್ರೇಷ್ಠ ವ್ಯಕ್ತಿತ್ವ ಯಾರಾದ್ರೂ ಇದ್ರೆ ಅದು ನರ್ಸ್ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಇವತ್ತು ನೊಂದಂತ ಜೀವವನ್ನ ಅವರ ಮುಖದಲ್ಲಿ ನಗುವನ್ನ ತರ್ತಕ್ಕಂತಹ ಒಂದು ಜೀವ, ಒಂದು ವ್ಯಕ್ತಿತ್ವ ಯಾವುದಾದ್ರೂ ಇದ್ರೆ ಅದು ನರ್ಸ್ ವೃತ್ತಿ ಮಾತ್ರ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತಾನೆ. ಇವತ್ತು ಇನ್ನೇನು ರೋಗದಿಂದ ನರಳತಕ್ಕಂಥ, ಇನ್ನೇನಪ್ಪ ನಂದು ಆಯ್ತು, ಜೀವನನೇ ಮುಗಿದೋಯ್ತು ಅನ್ನುವಂತ ಸಂದರ್ಭದಲ್ಲಿ, ಇಲ್ಲ ಅಜ್ಜಿ, ಶಕ್ತಿ ಯಾರಿಗಿದೆ? ಸಾಯುವವನಿಗೆ ಬದುಕಿಸುವಂತ ಶಕ್ತಿ, ನೀನು ಬದುಕ್ತೀಯ ಅನ್ನುವಂತ ಭರವಸೆಯನ್ನ ನೀಡುವಂತಹ ಶಕ್ತಿ, ಆ ವೃತ್ತಿ ಕೇವಲ ನರ್ಸ್ ವೃತ್ತಿ ಮಾತ್ರ ಅನ್ನುವಂಥದ್ದನ್ನ ನಾವು ನೀವೆಲ್ಲರೂ ಕೂಡ ಸ್ಮರಿಸ್ತಕ್ಕಂತ ದಿನ ಇವತ್ತು. ಇದರ ಜೊತೆಗೆ ಇವತ್ತು ಅನೇಕ ತಾಯಂದಿರರು, ಪಾಲಕರು, ಸಹೋದರರು ಈ ವೇದಿಕೆಯ ಮೇಲೆ ಬಂದಾಗ ಅವರ ಭಾವನಾತ್ಮಕತೆ, ಅವರ ದೀಪದಾನ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರು ತೋರುವಂತ ವಿನಯತೆ, ಆ ಎಲ್ಲವನ್ನು ನೋಡಿದಾಗ ನಿಜಕ್ಕೂ ಕೂಡ ನಾವೆಲ್ಲರೂ ಸಂತೋಷ ಆಗ್ತಾ ಇದೆ. ಇವತ್ತು ಒಳ್ಳೆಯ ಕಾಲೇಜನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇವತ್ತು ಮೊದಲು ಯಾರಾದ್ರೂ ನರ್ಸ್ ಆಗ್ಬೇಕು ಅಂದ್ರೆ ರಾಯಚೂರಿಗೆ ತಾಲೂಕಿನ ವಿರುಪಾಪುರ ಸರ್ಕಾರಿ ಪ್ರೌಢಶಾಲೆಯು SSLC ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದು ಸಾಧನೆ ಮಾಡಿದೆ ಎಂದು ಮುಖ್ಯ ಶಿಕ್ಷಕಿ ರಮಾದೇವಿ ಶಂಭೋಜಿ ತಿಳಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ವಿದ್ಯಾರ್ಥಿನಿ ಸಂಗೀತ ಅಯ್ಯನಗೌಡ 532 ಅಂಕಗಳನ್ನು ಪಡೆದು ಪ್ರೌಢಶಾಲೆಗೆ ಪ್ರಥಮ ಸ್ಥಾನ ಪಡೆಯುವುದರ ಜೊತೆಗೆ ಕನ್ನಡ ವಿಷಯದಲ್ಲಿ 125ಕ್ಕೆ 125 ಅಂಕಗಳನ್ನು ಪಡೆದಿದ್ದಾಳೆ. ಬೀರಲಿಂಗ ಬಸವರಾಜ್ 528 ಅಂಕ ಪಡೆದು ದ್ವಿತೀಯ ಸ್ಥಾನ ಹಾಗೂ ಮಲ್ಲಿಕಾ ಹನುಮಪ್ಪ 500 ಅಂಕ ಪಡೆದು ತೃತೀಯ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಒಟ್ಟು 37 ವಿದ್ಯಾರ್ಥಿಗಳಲ್ಲಿ 29 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 78.37% ಫಲಿತಾಂಶ ಶಾಲೆಗೆ ಬಂದಿದೆ ಎಂದು ರಮಾದೇವಿ ಶಂಭೋಜಿ ವಿವರಿಸಿದ್ದಾರೆ. STMC ಅಧ್ಯಕ್ಷ ಅಯ್ಯಾಳಿ ಈರಪ್ಪ ಹಾಗೂ ಸದಸ್ಯರುಗಳು ಹಾಗೂ ಶಿಕ್ಷಕ ವರ್ಗದವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಹಿರಿಯ ಸಾಹಿತಿ HG ಹಂಪಣ್ಣ ಅವರು ಸಂಗೀತ ಅಯ್ಯನಗೌಡ ವಿದ್ಯಾರ್ಥಿನಿಗೆ RGM ಶಾಲಾ ಮೈದಾನದಲ್ಲಿ ಜರುಗಿದ ಬಸವ ಜಯಂತ್ಯೋತ್ಸವ ಸಮಾರಂಭದಲ್ಲಿ ನಗದು 1,000 ರೂಪಾಯಿಗಳನ್ನು ನೀಡಿ ಗೌರವಿಸಿ ಶುಭ ಕೋರಿದರು. ನಗರದ ಬ್ರಾಹ್ಮಣರ ಓಣಿಯಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯರ ಜಯಂತ್ಯೋತ್ಸವ ಹಾಗೂ ಶೋಭಾಯಾತ್ರೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ದೇವಸ್ಥಾನದ ಅರ್ಚಕ ಸುಬ್ಬು ಶಾಸ್ತ್ರಿ ಹಾಗೂ ರಾಮಚಂದ್ರ ಸೋಮಯಾಜಿ ನೇತೃತ್ವದಲ್ಲಿ ರುದ್ರಾಭಿಷೇಕ, ಫಲಪಂಚಾಮೃತ ಅಭಿಷೇಕ, ಅಲಂಕಾರ ನಡೆಯಿತು. ನಂತರ ಹಲವಾರು ಭಜನಾ ಮಂಡಳಿಗಳಿಂದ ಭಜನೆ ಮಾಡುತ್ತಾ ಹಳೆ ಬಜಾರ್ನಿಂದ ಶ್ರೀರಾಮ ಮಂದಿರದವರೆಗೆ ಶಂಕರಾಚಾರ್ಯರ ಭಾವಚಿತ್ರದ ಜೊತೆಗೆ ಶೋಭಾಯಾತ್ರೆ ಜರುಗಿತು. ನಂತರ ಅರ್ಚಕ ರಾಮಚಂದ್ರ ಸೋಮಯಾಜಿ ಮಾತನಾಡಿ, ಭಾರತ ಮಾತ್ರವಲ್ಲದೆ ಜಗತ್ತಿನ ತತ್ವಶಾಸ್ತ್ರದ ಇತಿಹಾಸದಲ್ಲಿ ಎಂದೆಂದಿಗೂ ಶಾಶ್ವತವಾಗಿ ಉಳಿಯುವ ಹೆಸರು ಶಂಕರಾಚಾರ್ಯರು. ಪ್ರಾಚೀನ ಕಾಲದಲ್ಲಿ ಸಂಚಾರ ಮಾಡುವ ಕಷ್ಟದ ಸಮಯದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ದೇಶಾದ್ಯಂತ ಸಂಚರಿಸಿ ಜನಮನ ಗೆದ್ದರು. ತಮ್ಮ ಅದ್ವೈತ ತತ್ವದ ಮೂಲಕ ಧರ್ಮ ಜಾಗೃತಿಯನ್ನು ಮಾಡಿ ಹಿಂದೂ ಧರ್ಮವನ್ನು ಪುನರುತ್ಥಾನಗೊಳಿಸಿದರು ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ರಾಮಕೃಷ್ಣಾಚಾರ್ ಗೋನ್ವಾರ್, ನರಸಿಂಹಾಚಾರ್ ಮಠಾಧಿಕಾರ್, ಗೋವಿಂದರಾವ್ ಕುಲಕರ್ಣಿ, ಮನೋಹರ್ ರಾವ್ ಕುಲಕರ್ಣಿ, ರಾಜು ಬಂಡಿ ವಕೀಲ್, MV ಮೋಹನ್, ಲಕ್ಷ್ಮಣರಾವ್ ಕುಲಕರ್ಣಿ, ಶೇಷಾದ್ರಿ, ವಿಶ್ವನಾಥ್ ಕಲ್ಲೂರು, ವೆಂಕಟೇಶ್ ಕೆಂಗಲ್, ಪ್ರಹ್ಲಾದ್ ಕುಲಕರ್ಣಿ, ಪ್ರಭು ದೇಶಪಾಂಡೆ, ಆನಂದ್ ಗೋರ್ಕರ್, ಪ್ರಭಾಕರ್ ಕುಲಕರ್ಣಿ, ಅವಿನಾಶ್ ಬಂಡಿ ವಕೀಲ್, ವಿನಾಯಕ ಕಲ್ಲೂರ್, ಸುನಿಲ್ ಕುಲಕರ್ಣಿ, ಜಗನ್ನಾಥ್ ದೇಶಪಾಂಡೆ, ಪ್ರಾಣೇಶ್ ಸಿದ್ರಾಂಪುರ್ ಸೇರಿದಂತೆ ಮತ್ತಿತರರಿದ್ದರು. ಜಿಲ್ಲೆಯಾದ್ಯಂತ ಭಾನುವಾರ ರಾತ್ರಿ ಇಡೀ ಭರ್ಜರಿ ಮಳೆಯಾಗಿದ್ದು ಮಾರುಕಟ್ಟೆ ಅಂಗಡಿಗಳಿಗೆ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಮಾರಾಟಕ್ಕೆ ತಂದಿದ್ದ ಭತ್ತ ಹಾನಿಗೊಳಗಾಗಿದ್ದು ರೈತರು ಸಂಕಷ್ಟ ಎದುರಿಸುವಂತಾಗಿದೆ.
ಕಳೆದ ಒಂದು ತಿಂಗಳು 45-46 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕುದ್ದು ಹೋದ ಜಿಲ್ಲೆಯ ಜನ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಒಂದಿಷ್ಟು ನಷ್ಟಗಳ ಮಧ್ಯೆ ಸಂತುಷ್ಟಗೊಂಡಿದ್ದಾರೆ. ಕಳೆದ ಒಂದು ವಾರದಿಂದ ರಾಜ್ಯದಾದ್ಯಂತ ಮಳೆ ಸುರಿಯುತ್ತಿದ್ದರೂ ಜಿಲ್ಲೆಗೆ ಮಳೆರಾಯನ ಆಗಮನವಾಗಿರಲಿಲ್ಲ. ರೈತರು ಸೇರಿದಂತೆ ಎಲ್ಲ ಜನ ಸಮುದಾಯದ ತೀವ್ರ ಬಿಸಿಲಿನ ತಾಪಮಾನದ ತಳಮಳದಲ್ಲಿ ಮಳೆ ನಿರೀಕ್ಷೆಯಲ್ಲಿ ಮೋಡ ಮತ್ತು ನೆಲ ನೋಡುವಂತಹ ಸಂದಿಗ್ಧತೆಗೆ ಗುರಿಯಾಗಿದ್ದರು. ನಿನ್ನೆ ರಾತ್ರಿ ಆರಂಭಗೊಂಡ ಮಳೆ ಬೆಳಗಿನ ಜಾವದವರೆಗೂ ಭಾರಿ ಪ್ರಮಾಣದಲ್ಲಿ ಸುರಿದ ಹಿನ್ನೆಲೆಯಲ್ಲಿ ಬತ್ತಿ ಹೋದ ಹಳ್ಳ, ಕೊಳ್ಳ, ಕೆರೆ, ಕುಂಟೆಗಳಲ್ಲಿ ನೀರು ತುಂಬಿ ಕಳೆದ 24 ಗಂಟೆಗಳ ಹಿಂದೆ ನೀರಿನ ಸಮಸ್ಯೆ ಒಂದಷ್ಟು ನಿವಾರಿಸಿದಂತಾಗಿದೆ. ಮಧ್ಯರಾತ್ರಿ 1 ಗಂಟೆಯಿಂದ ಆರಂಭಗೊಂಡ ಭಾರೀ ಮಳೆಗೆ ಗ್ರಾಮಾಂತರ ಪ್ರದೇಶದಲ್ಲಿ ಜನ ನೆಮ್ಮದಿಯ ನೆಟ್ಟುಸಿರು ಬಿಟ್ಟಿದ್ದಾರೆ. ನಗರ ಮತ್ತು ಪಟ್ಟಣ ಪ್ರದೇಶದ ಅದರಲ್ಲೂ ವಿಶೇಷವಾಗಿ ತಗ್ಗು ಪ್ರದೇಶದಲ್ಲಿರುವ ಜನರು ರಾತ್ರಿ ಇಡೀ ಜಾಗರಣೆ ಮಾಡಬೇಕಾಯಿತು. ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ತೆಲಂಗಾಣ ಸೇರಿದಂತೆ ಜಿಲ್ಲೆಯ ರೈತರು ಭಾರೀ ಪ್ರಮಾಣದಲ್ಲಿ ಭತ್ತ ಎಪಿಎಂಸಿ ಮಾರಾಟಕ್ಕೆ ತಂದಿದ್ದರು. ಬೇಸಿಗೆ ಹಿನ್ನೆಲೆಯಲ್ಲಿ ಚೀಲಕ್ಕೆ ತುಂಬಿ ಕಾಯ್ದಿರಿಸದೆ ಮುಂಜಾನೆ ಮಾರುಕಟ್ಟೆ ಆರಂಭಗೊಳ್ಳುವ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟುಗಳ ಮುಂದೆ ರಾಶಿ ಮಾಡಿದ್ದರು. ಭಾರೀ ಮಳೆಯ ನಿರೀಕ್ಷೆ ಇಲ್ಲದ ರೈತರು ಏಕಾಏಕಿ ರಾತ್ರಿ ಮಳೆ ಸುರಿಯುತ್ತಿದ್ದಂತೆ ಕಕ್ಕಬಿಕ್ಕಿಯಾದರು. ತೆಗ್ಗು ಪ್ರದೇಶದ ಅಂಗಡಿ ಮುಂಗಟ್ಟುಗಳಲ್ಲಿರುವ ಭತ್ತ ಹಾಗೂ ಇನ್ನಿತರ ಕೃಷಿ ಉತ್ಪನ್ನ ಸಂಗ್ರಹ ನೀರಿನಲ್ಲಿ ತೇಲಾಡುವಂತಾಯಿತು. ನಗರದ ವಾರ್ಡ್ ನಂಬರ್ 34 ಸೇರಿದಂತೆ ಇನ್ನಿತರ ತಗ್ಗು ಪ್ರದೇಶದ ವಾರ್ಡ್ಗಳ ವಸತಿ ಪ್ರದೇಶಕ್ಕೆ ನೀರು ನುಗ್ಗಿದ ಪರಿಣಾಮ ಜನರು ರಾತ್ರಿ ನಿದ್ದೆಗೆಟ್ಟು ಮನೆಯ ನೀರು ಖಾಲಿ ಮಾಡುವ ಕಾಯಕದಲ್ಲಿ ತೊಡಗಬೇಕಾಯಿತು. ತಿಂಗಳುಗಟ್ಟಲೆ ಸ್ವಚ್ಛತೆ ಮಾಡದ ಚರಂಡಿ ಮತ್ತಿತರ ಪ್ರದೇಶಗಳು ನೀರಿನ ಒತ್ತಡಕ್ಕೆ ಸ್ವಚ್ಛಗೊಂಡು ನೀರಿನ ಪ್ರವಾಹ ರಸ್ತೆಗಳಲ್ಲಿ ಹರಿದು ನಗರದಲ್ಲಿ ಮಳೆಯ 3-4 ಗಂಟೆಗಳ ಅವಧಿಯಲ್ಲಿ ಅಸ್ತವ್ಯಸ್ತಗೊಂಡಿದೆ. ರಾತ್ರಿ ನಗರದಲ್ಲಿ ಸುರಿದ ಒಟ್ಟು ಮಳೆಯ ಪ್ರಮಾಣ 96 mm ಎಂದು ಹೇಳಲಾಗಿದೆ. ಮುಂಗಾರು ಆರಂಭದ ಪೂರ್ವ ಅತಿ ಹೆಚ್ಚಿನ ಅವಧಿ ಮತ್ತು ಭಾರೀ ಪ್ರಮಾಣದ ಮಳೆಯ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶಗಳ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಒಂದಷ್ಟು ಸಮಸ್ಯೆ ತಾತ್ಕಾಲಿಕವಾಗಿ ನಿವಾರಣೆ ಕಾರಣವಾಗಿದೆ. ಮಳೆಯ ತೀವ್ರತೆಗೆ ಎಕ್ಲಸಪುರ ಗ್ರಾಮದ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಅಲ್ಲಿಯ ಜನರಿಗೆ ತೀವ್ರ ತೊಂದರೆಯಾಗಿತ್ತು. ಚುನಾವಣೆ ನಂತರ ಭಾರೀ ಪ್ರಮಾಣದ ಮಳೆ ಮುಂಬರುವ ದಿನಗಳಲ್ಲಿ ಉತ್ತಮ ಮುಂಗಾರಿಗೆ ನಿದರ್ಶನ ಎನ್ನುವ ಆಶಾಭಾವನೆ ರೈತರಲ್ಲಿ ಮತ್ತು ಜನರಲ್ಲಿ ಮೂಡಿಸಿದೆ. ಕಳೆದ ವರ್ಷದ ಸಂಕಷ್ಟ ಮುಂಬರುವ ಮುಂಗಾರಿನ ಉತ್ತಮ ಮಳೆ ನೀಗಿಸಲಿದೆ ಎಂಬ ನಿರೀಕ್ಷೆ ಜನರಲ್ಲಿ ತೀವ್ರಗೊಂಡಿದೆ.
ನಿಲ್ತೇಲಪ್ಪ ನೀವು ಅಕ್ಕಲ್ಲಿ ಮಕ್ಕಳು ಕಾರ್ಕಲ್ಲಿ ನಿಲ್ತೇಲ್ಲ ಆ ನೀರಿಗಿಂತ ಏನು ಇಲ್ಲಿ ಇದು ತೋರಿಸಿರಿ ಹಾಂ ಇದು ತೋರಿಸಿರಿ ಅಲ್ಲಿ ತೋರಿಸೋಣ ಬೇಕಿದ್ರೆ ಮಾತಾಡ್ತೀವಿ ದನಿಗ ಆಡೋ ಒಬ್ಬ ಅದೇ ಮಾತಾಡೋದು ಇಲ್ಲಿ ಮಕ್ಕಳು ನಮ್ಮ ತೆಲಂಗಾಣದಿಂದ ಬಹಳ ಕವಳೆ ಬರ್ತಾ ಇರ್ತೇವೆ. ಈಗ ಮಳೆಗಾಲ ಪ್ರಾರಂಭದಿಂದ ರೈತರಿಗೆಲ್ಲ ಭಾಳ ತೊಂದರೆ ಇದೆ. ಇದರಿಂದ ವ್ಯವಸ್ಥೆನೂ ಸರಿಯಾಗಿಲ್ಲ. ಟಿನ್ ಶೆಡ್ ಮಾಡಿಸಿದ್ದಾರೆ, ಎಲ್ಲ ಸೋರ್ತಾ ಇದೆ. ಇದರಲ್ಲಿ ರಿಪೇರಿ ಮಾಡಿಸಿಲ್ಲ. ಮಾರ್ಕೆಟ್ ಫೀಸ್ ನೋಡಿದ್ರೆ 12 ಕೋಟಿ ಮಾರ್ಕೆಟ್ ಫೀಸ್ ಕನೆಕ್ಷನ್ ಆಗುತ್ತೆ. ಆಡಳಿತ ಅದರ ಚೆನ್ನಾಗಿ ನೋಡ್ತಾ ಇಲ್ಲ. ವ್ಯವಸ್ಥೆನೂ ಸರಿಯಾಗಿಲ್ಲ. ಇದರೊಳಗೆ ರೈತರು ಇವಾಗ 2600 ಹೋಗೋ ಮಾಲ್ ಇವತ್ತು 2000 ಹೋಗೋದಿಲ್ಲ. ಈ ಥರ ತೊಯ್ದು ಮಾಲ್ ಯಾರು ತಗೊಂಬೋರಿಲ್ಲ ಏನ್ರಿ. ಇವಾಗ ವರ್ತಕರು ಮತ್ತೆ ಇಲ್ಲಿ ಸೂಟ್ ಕೊಡಬೇಕು. ಅವ್ರಿಗೆ ತೊಯ್ಲಾದ ಮಾಲಿಗೂ ಸೂಟ್ ಕೊಡಬೇಕು, ತೊಯ್ದು ಮಾಲಿಗೂ ಸೂಟ್ ಕೊಡಬೇಕು. ರೇಟ್ ಏನು ರೇಟ್ 2700 ಇದೆ. ಈಗ 2000 ರೂಪಾಯಿ 2000ರಿಂದ 2200 300 ರೂಪಾಯಿ ಕಡಿಮೆ ಆಗುತ್ತೆ ಈಗ. ಯಾಕಂದರೆ ಅವ್ರಿಗೂ ತಗೊಂಡವ್ರು ಖರೀದಾರಿಗೂ ನುಕ್ಸಾನ ಆಗುತ್ತೆ. ಈ ಥರ ಅವ್ರಿಗೂ ಭಾಳ ತೊಂದರೆ ಆಗುತ್ತೆ. ಕೆಲ ಬಾಧ್ಯತೆ APMC ಮಾರ್ಕೆಟ್ ಅವರು ಆಡ್ತಾ ಚೆನ್ನಾಗಿ ಇದು ಮಾಡಿಲ್ಲ, ಸುಧಾರಣೆ ಮಾಡಿಲ್ಲ, ರಿಪೇರಿ ಮಾಡಿಸಿಲ್ಲ. ಏನು ಸರ್ ಎಲ್ಲಿ ನೋಡಿದ್ರೆ ಎಲ್ಲ ಕಡೆ ಬಂದಿಲ್ಲ. ಎಲ್ಲ ಪ್ಲಾಟಲ್ಲಿ ಸುರ್ತಾ ಇದೆ. ನೀರಿನ ವ್ಯವಸ್ಥೆ ಸರಿಯಾಗಿ ಹೋಲಿಕೆ ಮಾಡಿಲ್ಲ, ಕಾಲುವೆ ಮಾಡಿಲ್ಲ. ರೈತರು ತೆಲಂಗಾಣದಿಂದ, ಆಂಧ್ರದಿಂದ, ನಮ್ಮ ಕರ್ನಾಟಕದಿಂದ ಏನ್ರಿ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಈಗ ಇಲ್ಲಿಂದ ಎಲ್ಲ ಅವರಿಗೆ ರೈತರಿಗೆ ಎಲ್ಲ ಹಣದ ಅವಶ್ಯಕತೆಯಿಂದ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಇಲ್ಲಿ. ನಮ್ಮ ಹೆಸರು ನರ್ಸರೆಡ್ಡಿ ಅಂತೇಳಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.